ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೂಲಕ ಇವತ್ತಿನ ದಿವಸ ಯಾವ ರೀತಿ ಮೈ ಭಾರತ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ತಮ್ಮ ಯಾವುದಾದ್ರೂ ಗೂಗಲ್ ಸರ್ಚ್ ಇಂಜಿನ್ದಲ್ಲಿ ಮೈ ಭಾರತ್ ಪೋರ್ಟಲ್ ಅಂತ ಟೈಪ್ ಮಾಡಿ ಅಲ್ಲಿ ಸರ್ಚ್ ಮಾಡಿದಾಗ ಮೊದಲನೇದಾಗಿ ಮೈ ಭಾರತ್ ಪೋರ್ಟಲ್ ಅಂತ ಒಂದು ಸೈಟ್ ಓಪನ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಮೇಲ್ಗಡೆ ಕಾಣುವ ರಿಜಿಸ್ಟ್ರೇಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಂಟರ್ನ್ಯಾಷನಲ್ ಯೂಸರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಡಿ. ರಿಜಿಸ್ಟರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ತಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ನಂಬರನ್ನು ಹಾಕ್ಕೊಳ್ಬೇಕು. ನಾ ಈಗ ಒಂದು ಇಮೇಲ್ ಐ ಡಿ ನಂಬರನ್ನು ಹಾಕ್ತಾ ಇದ್ದೀನಿ. ಇಮೇಲ್ ಐ ಡಿ ಇರಲಿಲ್ಲ ಅಂದರೆ ಫೋನ್ ನಂಬರನ್ನು ಹಾಕಿ. ಈಗ ಫೋನ್ ನಂಬರನ್ನು ಹಾಕಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು. ಈ ಒಂದು ಒ ಟಿ ಪಿ ಬರುತ್ತೆ. ಅದನ್ನು ಟೈಪ್ ಮಾಡಬೇಕು. ಆಮೇಲೆ ವೆರಿಫೈ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದಾಗ ಸೈನ್ ಅಪ್ ಯುವರ್ ಸೆಲ್ಫ್ ಟು ಮೈ ಭಾರತ್ ಮೇಲೆ ಫಸ್ಟ್ ನೇಮ್, ಓಕೆ, ತಮ್ಮದು ಹೆಸರು ಮತ್ತು ಲಾಸ್ಟ್ ನೇಮ್ ಅಂದರೆ ಅಡ್ರೆಸ್ಸನ್ನು ಹಾಕಿ. ಈಗ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ತಮ್ಮದು ತಮ್ಮ ಜೆಂಡರ್, ಹುಡುಗಾಗಿದ್ದರೆ ಮೇಲ್, ಮಕ್ಕಳಾಗಿದ್ದರೆ ಫಿಮೇಲ್ ಅಂತ ಗುರುತಿಸ್ಕೊಳ್ಳಿ. ಕಾಸ್ಟ್, ಯಾವ ಕಾಸ್ಟ್ದಲ್ಲಿ ತಾವು ಬರ್ತೀರಿ ಅಂತ ಗುರುತಿಸ್ಕೊಳ್ಳಿ. ಜನರಲ್ ಆಗಿ ಗುರುತಿಸ್ಕೋಬಹುದು. ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ ಬಾಗಲಕೋಟೆ, ಅದೇ ರೀತಿ ಟು ವಿಚ್ ಏರಿಯಾ ಟು ಬಿಲಾಂಗ್, ತಾವು ಸಿಟಿಯಲ್ಲಿ ಇರ್ತಾ ಇದ್ರೆ ಅರ್ಬನ್ ಅಂತ ಕ್ಲಿಕ್ ಮಾಡಬೇಕು. ಹಳ್ಳಿಯಲ್ಲಿ ಇರ್ತಾ ಇದ್ರೆ ರೂರಲ್ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿ ತಮ್ಮದು ಲೋಕಲ್ ಬಾಡಿಯನ್ನು ಹಾಕಬೇಕು, ಅಂದರೆ ಯಾವ ಊರಲ್ಲಿ ಇರ್ತೀರಂತ ಅದರದ್ದು ಪಿನ್ ಕೋಡನ್ನು ಹಾಕಬೇಕು. ಟೈಪ್ NSS ಮೈ ಭಾರತ್ NCC BSc ಅಂತ ತೋರಿಸ್ತಿದೆ. ಮೈ ಭಾರತ್ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಸ್ಪೋರ್ಟ್ಸ್ ಟ್ಯಾಲೆಂಟ್. ನೀವು ಇದರಲ್ಲಿ ಟ್ಯಾಲೆಂಟನ್ನು ಹೊಂದಿದ್ರಿ, ಯಾವ ಸ್ಪೋರ್ಟ್ಸ್ನಲ್ಲಿ ಇದ್ರಿ ಅಂತೇಳಿ ತಾವು ಕ್ಲಿಕ್ಕನ್ನು ಮಾಡೋಕ್ಕಾಗುತ್ತೆ. ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಈ ರೀತಿ ಅಥ್ಲೆಟಿಕ್ಸ್, ಬಾಕ್ಸಿಂಗ್, ಸೈಕ್ಲಿಂಗ್, ಫುಟ್ಬಾಲ್, ಜಿಮ್ನಾಸ್ಟಿಕ್ಸ್, ಹಾಕಿ, ಜೂಡೋ, ಕಬಡ್ಡಿ, ಖೋ ಖೋ, ಸೆಲೆಕ್ಟ್ ಸ್ಪೋರ್ಟ್, ಶೂಟಿಂಗ್, ಸ್ವಿಮ್ಮಿಂಗ್, ಈ ರೀತಿ ವಾಲಿಬಾಲ್, ಸಾಕಷ್ಟು ಆಪ್ಷನ್ಗಳಿದ್ದಾವೆ. ತಾವು ಯಾವುದ್ರಲ್ಲಿ ತಾವು ಆಸಕ್ತಿಯನ್ನು ಹೊಂದಿರಿ ಅದನ್ನು ಇಲ್ಲಿ ಕ್ಲಿಕ್ ಮಾಡೋಕ್ಕಾಗುತ್ತೆ. ವಾಲಿಬಾಲ್ ಅಂತ ಟರ್ಮ್ಸ್ ಆ್ಯಂಡ್ ಯೂಸ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಐಕನ್ಸ್ ಆಫ್ ಪ್ರೊವೈಡ್ ಮೈ ಡಾಟಾ CS ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಮಾಡ್ಕೊಳ್ಳಿ. ಯಾವುದಾದ್ರೂ ತುಂಬದೇ ಇದ್ದ ಪಕ್ಷದಲ್ಲಿ ಕಾಲಮ್ಸ್ಗಳನ್ನು ನಾವು ತುಂಬಿಕೊಳ್ಳಿ.
ಈ ರೀತಿ ಸಬ್ಮಿಟ್ ಮಾಡಿದ ತಕ್ಷಣ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದೊಂದು ಸರ್ಟಿಫಿಕೇಶನ್ ಇದೆ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಇಟ್ಕೋಬಹುದು. PDF ಹಾಗೂ PNG ಎರಡು ಇದರಲ್ಲಿದೆ. ಅದನ್ನು ಈ ರೀತಿ ಡೌನ್ಲೋಡ್ ಮಾಡಿ ತಾವು ಒಂದು ಕಡೆ ಇಟ್ಕೋಬಹುದು. ಧನ್ಯವಾದ. ಎಲ್ಲರೂ ಬೇಗ ಮೈ ಭಾರತ್ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಂತ ಕೇಳ್ಕೊತಾರೆ.